Superb, like. Thank you so much. Welcome. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೀಸ್ ಗ್ಯಾಲರಿ. ಇವತ್ತು ನಾನು ನಿಮಗೆಲ್ಲ ನನ್ನ ಕ್ಯಾಸಿಯೋ ವಿಂಟೇಜ್ ವಾಚ್ ಕಲೆಕ್ಷನ್ನ ತೋರಿಸ್ತೀನಿ. ವಿಂಟೇಜ್ ಸೀರೀಸ್ ಬಿಟ್ಟಿದ್ದಾರೆ ಕ್ಯಾಸಿಯೋದವರು, ಬಟ್ ನನ್ನ ಹತ್ರ ಒರಿಜಿನಲ್ ವಿಂಟೇಜ್ ವಾಚ್ ಇದೆ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಎಂಡ್ ಅಷ್ಟರಲ್ಲಿ ಒಂದು ಸರ್ಪ್ರೈಸ್ ಇದೆ ವಿರಾಟಿಗೆ. ಸೊ ನಾನು ವಿರಾಟ್ ಬರ್ಡೇ ವಿಡಿಯೋದಲ್ಲಿ ಹೇಳಿದ್ದೆ ಒಂದಿನ ನಾನು ವಿರಾಟಿಗೆ ಒಂದು ಒಳ್ಳೆ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡ್ತೀನಿ, ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ. ಆ್ಯಂಡ್ ಅದನ್ನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೀನಿ. ನಾನು ನನಗೆ ಮತ್ತು ವಿರಾಟ್ಗೆ ಮಜರಾಟಿ ವಾಚಸ್ನ ತೊಗೊಂಡೆ. ಆ್ಯಕ್ಚುಲಿ ವಿರಾಟ್ಗೆ ಬೆಂಟ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಚೂಸ್ ಕೂಡ ಮಾಡಿದೆ, ಬಟ್ ಅದಕ್ಕಿಂತ ಬೆಟರ್ ಆಗಿತ್ತು ಇದು ಮಜರಾಟಿ ವಾಚ್. ಸೊ ಐ ಥಾಟ್ ಐ ವಿಲ್ ಗೆಟ್ ಹಿಮ್ ಮಜರಾಟಿ ಓನ್ಲಿ. ನಾನು ಅದೇ ತೊಗೊಂಡಿದ್ನಲ್ವ, ಸೊ ಒಂಥರ ಕಪಲ್ ವಾಚ್ ಥರ ಆಗುತ್ತೆ ಅಂತ ಐ ಬಾಟ್ ದ್ಯಾಟ್. ಬಟ್ ಡಿಫ್ರೆಂಟ್ ಆಗಿದೆ ನನ್ನ ಅವರ ವಾಚ್. ನಾನೇನು ಹೇಳಲ್ಲ ಇವಾಗಲೇ, ಅವ್ರಿಗೆ ನಾನು ಸರ್ಪ್ರೈಸ್ ಕೊಟ್ಟಾದ್ಮೇಲೆ ನನ್ನ ವಾಚ್ ಕೂಡ ತೋರಿಸ್ತೀನಿ. ಬಟ್ ಫಸ್ಟ್ ನಾನು ನಿಮಗೆಲ್ಲ ನನ್ನ ಕ್ಯಾಸಿಯೋ ವಾಚ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ನಾನು ಈ ಬಾಕ್ಸಲ್ಲಿ ಕ್ಯಾಸಿಯೋ ವಾಚ್ನ ಇಟ್ಟಿದ್ದೀನಿ. ನನ್ನ ವಾಚ್ ಕಲೆಕ್ಷನ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ನನ್ನ ಹತ್ರ ಒಂದು ಕೇಸ್ ಇದೆ ವಾಚಸ್ದು, ಅದು ತುಂಬ ಚೆನ್ನಾಗಿದೆ. ಬಟ್ ಅದರಲ್ಲಿ ಜಾಗ ಅಷ್ಟು ಸಾಕಾಗಲ್ಲ, ಅದರಲ್ಲಿ ಎಷ್ಟು ಒಂದು 8 ವಾಚಸ್ ಹಿಡಿಯುತ್ತಷ್ಟೇ. ಸೊ ಈ ವಾಚ್ ಕೇಸ್ನ ಕೂಡ ತೊಗೊಂಡಿದ್ದೀನಿ ನಾನು. ಸೊ ಇದರಲ್ಲಿ ಐ ಹ್ಯಾವ್ ಮೈ ಕ್ಯಾಸಿಯೋ ವಾಚಸ್. These are my Casio watches. I love these. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಸ್ಟೈಲ್ ಸ್ಟೇಟ್ಮೆಂಟ್ ಇದು ಎರಡು ವಾಚಸ್. ಎಥ್ನಿಕ್ ವೇರ್ಗೂ ಸೂಟ್ ಆಗುತ್ತೆ, ನಿಮ್ಮ ಕ್ಯಾಶುವಲ್ ನಾರ್ಮಲ್ ಸ್ಟೈಲಿಶ್ ಔಟ್ಫಿಟ್ಗೂ ಸೂಟ್ ಆಗುತ್ತೆ. ಆ್ಯಂಡ್ ನನ್ನ ಹತ್ರ ಒರಿಜಿನಲ್ ವಿಂಟೇಜ್ ವಾಚ್ ಇದೆ, ದ್ಯಾಟ್ ಬಿಲಾಂಗ್ ಟು ಮೈ ಡ್ಯಾಡ್. ದಿಸ್ ಇಸ್ ದ್ಯಾಟ್. ಇದು ಆ್ಯಕ್ಚುಲಿ ಕೆಟ್ಟು ಹೋಗಿದೆ, ವರ್ಕ್ ಆಗಲ್ಲ. ಸೊ ಇದನ್ನು ಸರಿ ಮಾಡಿಸ್ಬೇಕು. ನೋಡಿ, ದಿಸ್ ಇಸ್ ಮೈ ಡ್ಯಾಡ್ಸ್ ವಾಚ್. ಇದು ಅವಾಗ ತೊಗೊಂಡಿರೋದು, ಸುಮಾರು ವರ್ಷಗಳ ಹಿಂದೆ. ಆ್ಯಂಡ್ ಇದು ಹೊಸ ವಿಂಟೇಜ್ ಕಲೆಕ್ಷನ್ ಅವ್ರು ಬಿಟ್ಟಿರೋದು. ಎಷ್ಟು ಸಕ್ಕತ್ತಾಗಿದೆ, ಐ ಲವ್ ಇಟ್. ಇದು ಗೋಲ್ಡಲ್ಲೂ ಇದೆ. ನಾನು ಇದೆರಡು ಕಲರ್ಸ್ ತೊಗೊಂಡಿದ್ದೀನಿ. ಎಲ್ಲ ಔಟ್ಫಿಟ್ಗೂ ಯಾವುದೇ ಕಲರ್ ಔಟ್ಫಿಟ್ ಹಾಕಿದ್ರೂ ನಿಮಗೆ ಇದು ಸೂಟ್ ಆಗುತ್ತೆ. I just love these watches. ಈ ವಾಚಸ್ ಈ ಥರ ಬಾಕ್ಸಲ್ಲಿ ಬರುತ್ತೆ, ವಿಂಟೇಜ್ ಸೀರೀಸ್ ಬಾಕ್ಸಲ್ಲಿ. ನಾನು ವಾಚ್ ತೊಗೊಂಡು ಸುಮಾರು ದಿನ ಆಯಿತು, ಬಟ್ ಈ ಬಾಕ್ಸ್ನ ಹಾಗೆ ಇಟ್ಟಿದ್ದೀನಿ. ಯೂಶ್ವಲಿ ನಾವೇನು ಮಾಡ್ತೀವಿ, ಬಾಕ್ಸಸ್ನೆಲ್ಲ ಈ ಥರ ನಾವು ಸಪ್ರೇಟ್ ಕೇಸಸ್ ಇರೋವಾಗ ಬಾಕ್ಸ್ನೆಲ್ಲ ಎಸ್ಬಿಡ್ತೀವಿ. ಯು ಶುಡಂಟ್ ಡೂ ದ್ಯಾಟ್. ಬಾಕ್ಸ್ನೆಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು, ವಾರಂಟಿ ಅದೆಲ್ಲ ಮಿಸ್ ಆಗಿಬಿಡುತ್ತೆ. ಸೊ ನಾನು ಮುಂಚೆ ಏನು ಮಾಡ್ತಿದ್ದೆ, ನಂದು ಎಲ್ಲ ಏನೇ ವಸ್ತು ತೊಗೊಂಡ್ರು ಅದಕ್ಕೊಂದು ಡಿಫ್ರೆಂಟ್ ಕೇಸಸ್ನ ಇಡ್ತಾ ಇದ್ದೆ, ಅದ್ರ ಬಾಕ್ಸ್ನ ನಾನು ಡಿಸ್ಕಾರ್ಡ್ ಮಾಡಿಬಿಡ್ತಾ ಇದ್ದೆ. ಬಟ್ ಯು ಶುಡ್ ನೆವರ್ ಡೂ ದ್ಯಾಟ್. ಬಾಕ್ಸಸ್ಗೆ ಅಂತ ಒಂದು ಆ್ಯಕ್ಚುಲಿ ಸಪ್ರೇಟ್ ಸ್ಪೇಸ್ ಇಟ್ಕೊಂಡ್ಬಿಡಿ, ಅಲ್ಲೆಲ್ಲ ಬಾಕ್ಸಸ್ನು ಡಂಪ್ ಮಾಡಿ, ಬಟ್ ಕೀಪ್ ಆಲ್ ದ ಬಾಕ್ಸಸ್. ಸೊ ನಾವು ಇಟ್ಸ್ ದ ಟೈಮ್ ಫಾರ್ ಸರ್ಪ್ರೈಸ್. ನಾವು ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ ಫಂಕ್ಷನ್ಗೆ ಅಂತ ಹೊರಟಿದ್ದೀವಿ. ವಿರಾಟ್ಗೆ ಕಾರ್ ಡಿಕ್ಕಿಲಿ ಪ್ರೋಟೀನ್ ಬಾರ್ ಇದೆ, ತೊಗೊಂಡು ಬರ್ತೀನಿ ಅಂತ ಬಂದಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀನಿ ಸರ್ಪ್ರೈಸ್ ಮಾಡೋದಕ್ಕೆ. ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ, ಕ್ಯಾಮ್ರಾ ತಂದರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ. ನಂಗೆ ಗೊತ್ತಿತ್ತು ನೀನು ಇಂಥದೇ ಏನೋ ಮಾಡಿರ್ತೀಯ ಅಂತ. ಪ್ರೋಟೀನ್ ಬಾರ ಇದು. How is it? How is it? ಸೂಪರ್. ಏನ್ ಚಿನ್ನ ನೀನು, ಹೆಂಗೆ ಸರ್ಪ್ರೈಸು? ಫಸ್ಟ್ ಟೈಮ್. Did you like the surprise? ನಾನು ಮನೇಲಿ ಕೊಡೋಣ ಅನ್ಕೊಂಡಿದ್ದೆ,
ಬಟ್ ದೆನ್ ಯಾವಾಗಲೂ ಮನೇಲೇ ಪ್ರೋಟೀನ್ ಬಾರ್. ಎಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹೌ ಇಸ್ ದ ಪ್ರೋಟೀನ್ ಬಾರ್? ಸೂಪರ್. ಟೇಸ್ಟಿ? ಸೂಪರ್ ಲೈಕ್ ಇಟ್. ಸೊ ಫೈನಲಿ ವೀರುಗೆ ನಾನು ಸರ್ಪ್ರೈಸ್ ಮಾಡಿಬಿಟ್ಟೆ, ವ್ಲಾಗು ಮಾಡಿಬಿಟ್ಟೆ. ಹೌ ವಾಸ್ ದ ಸರ್ಪ್ರೈಸ್? ಹೇಗಿತ್ತು? ಫಸ್ಟ್ ಟೈಮ್ How did you ಏನಾದ್ರು ಕೊಡ್ಬೇಕು ಅಂದ್ರೆ, ಏನಾದ್ರು ಹೇಳ್ಬೇಕು ಅಂದ್ರೆ ತಡಿತಾನೆ ಇರ್ಲಿಲ್ಲ. ಸಡನ್ ಆಗಿ ಹೇಳ್ತಿದ್ದೆ, ಇಲ್ಲ ಏನಾದ್ರು ತಗೊಂಬಂದು ಇಟ್ಟಿದ್ರೆ ನಿನಗೇನೋ ಒಂದಿದೆ ನನಗೆ ತಡ್ಕೊಳ್ಳೋ. ಆ್ಯಕ್ಚುಲಿ ನಾನು ತುಂಬ ಡಿಸೈಡ್ ಮಾಡಿಬಿಟ್ಟಿದ್ದೆ ಈ ಸರಿ ಸರ್ಪ್ರೈಸ್ ಮಾಡಲೇಬೇಕು ಅಂತ. ಅಂದರೆ ಒಂಚೂರು ಹಿಂಟ್ ಕೊಡದೆ ಸರ್ಪ್ರೈಸ್ ಅಂದ್ರೂ ನಿನ್ನೆ ಇವ್ರು ಬರ್ತಾ ಇದ್ದಂಗೆ ನನಗೆ ಏನೋ ನನಗೆ ಅದು ಏನಂತಾನೆ ಗೊತ್ತಿಲ್ಲ. ಈ ಸಲ ನಾನು ಗೆಸ್ಸೇ ಮಾಡೋಕ್ಕಾಗಿಲ್ಲ, ಅದಕ್ಕೆ ಆದಷ್ಟು ಬೇಗನೆ ಕೊಟ್ಬಿಟ್ಟೆ. ಇವತ್ತು ಆ್ಯಕ್ಚುಲಿ ನಮ್ಮ ಅತ್ತೆ ಮನೇಲಿ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ ನಾನು ಬೆಳಗ್ಗೆನೋ ಅಷ್ಟೇ ಇಲ್ಲಿ ಮನೇಲಿ ಮಾಡಲಾ ಅಥವಾ ಬೇಡ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಕಾರ್ ಡಿಕ್ಕಿಲಿಟ್ಬಿಟ್ಟು ಅಲ್ಲಿ ಕಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ಮಾಡೋದು, ಹೆಂಗೆ ಪ್ಲ್ಯಾನ್ ಮಾಡೋದು ಇವಾಗ ಅಂತ. ಆಮೇಲೆ ನೆನಪಾಯಿತು, ಸುಮ್ಮನೆ ದುಡ್ಕೋದು ಬೇಡ, ಯೋಚನೆ ಮಾಡಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಪ್ರೋಟೀನ್ ಬಾರ್ ನೆನಪಾಯಿತು. ನಾವು ಯೂಶ್ವಲಿ ಟ್ರಾವೆಲ್ ಮಾಡುವಾಗ ಮಧ್ಯದಲ್ಲಿ ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ಹಸಿದ್ರೆ ಪ್ರೋಟೀನ್ ಬಾರ್ ತಿಂತೀವಿ. ಸೊ ಅದಕ್ಕೆ ಪ್ರೋಟೀನ್ ಬಾರ್ ಡಿಕ್ಕಿಲೆ ಇಟ್ಬಿಟ್ಟಿದೆ, ಎಮರ್ಜೆನ್ಸಿಗೆ ಅಂತ ಇಟ್ಟಿದೆ. ಬಿಕಾಸ್ ನಾನು ಇವಾಗ ಇಟ್ಟಿದ್ದೀನಿ ಡಿಕ್ಕಿಲಿ ಅಂತ ಹೇಳಿದ್ರೆ ಡಿಕ್ಕಿಲಿ ಯಾಕೆ ಇಟ್ಲು ಹೇಳು ಅಂತ ಅನ್ಕೊಳ್ತಾರೆ. ವ್ಯಾನಿಟಿ ಬ್ಯಾಗ್ ನನ್ನ ಕೈಯಲ್ಲೇ ಇದೆ. ಸೊ ನಾನು ಎಮರ್ಜೆನ್ಸಿಗೆ ಅಂತ ಇಟ್ಟಿರ್ತಿದ್ದೆ ಡಿಕ್ಕಿಲಿ. ಸೊ ಅದಿದೆ, ತೊಗೋತೀನಿ, ಒಂದು ಸ್ವಲ್ಪ ಮುಂದೆ ಎಲ್ಲರೂ ಹೊಟ್ಟೆ ಹಸಿದ್ರೆ ನಿಲ್ಲಿಸಿ ಅಂತಂದೆ. ಸೊ ಹಂಗೆ ಹೋಗ್ತಾ ಇದ್ವಿ. ಆವಾಗ ಓಕೆ ನನಗೆ ಪ್ರೋಟೀನ್ ಬಾರ್ ಬೇಕು, ತೊಗೊಂಬೋಣ ಇಲ್ಲೇ ಒಂದು ಕಡೆ ನೆರಳಿಗೆ ಹಾಕಿ ಅಂತ ಹಾಕ್ಸ್ಬಿಟ್ಟು ಇಳಿದ್ಬಿಟ್ಟು ತೊಗೊಂಬಂದು ಕೊಟ್ಟೆ. ಹೌ ಡಿಡ್ ಯು ಲೈಕ್ ದಿ ಗಿಫ್ಟ್? ತುಂಬ ಇಷ್ಟ ಆಯ್ತು. ಚೆನ್ನಾಗಿದೆಯಾ? ನೈಸ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಇನ್ನು ನನ್ನ ವಾಚ್ ತೋರಿಸ್ಬೇಕು, ನಾನು ಜನರಿಗೆ ತೋರಿಸ್ತೀನಿ. ಆರಾಮ. ಆ್ಯಂಡ್ ದಿಸ್ ಇಸ್ ಮೈ ವಾಚ್. ನನ್ನ ವಾಚ್ ತೋರಿಸ್ತೀನಿ ನಿಮಗೆ. ಟಾಡಾ. ಇದನ್ನಿನ್ನು ಕಟ್ ಮಾಡಿಸ್ಬೇಕು. ನಾಳೆ ಹೋಗಿ ಕಟ್ ಮಾಡಿಸ್ತೀವಿ. ಅಂದರೆ ಸೈಜು ನಂದು ವಿರಾಟ್ ಇಬ್ರದ್ದು ನಾಳೆ ಕಟ್ ಮಾಡಿಸ್ಕೊಂಡು. ಇದು ಇದು ಹೇಗಿತ್ತು ಸರ್ಪ್ರೈಸ್? ಸಖತ್ತಾಗಿತ್ತಲ್ವಾ? ಸೊ ಫಸ್ಟ್ ಟೈಮ್ ನಾನು ಸಕ್ಸಸ್ಫುಲ್ ಆದೆ ಒಂದು ಸರ್ಪ್ರೈಸ್ ಕೊಡೋದ್ರಲ್ಲಿ. ಆ್ಯಂಡ್ ನಾನು ತೊಗೊಂಡಿರೋ ಹೊಸ ವಾಚಸ್ ಹೇಗಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಕ್ಯಾಸಿಯೋ ವಾಚಸ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ. ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಇಟ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಒನ್. Until then, please do take care of yourselves. Do not forget to like, share and subscribe to my channel. Much love.